ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ದುರ್ಗಾದೇವಿ ದೇವಸ್ಥಾನ ನಮ್ಮ ಮನೆ ಹತ್ತಿರ ಇರುವಂಥ ಮಂಜುಳಾ ಅವ್ರ ಮನೆಯಲ್ಲಿರುವಂಥ ದುರ್ಗಾದೇವಿ ದೇವಸ್ಥಾನ. ಮತ್ತು ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಅದ ನೈಟ್ ವ್ಯೂ ಕೂಡ ತೊಗೊಂಡೆ, ಯಾಕಂದ್ರೆ ಅವ್ರದ್ದು ಕೂಡ 9 ದಿನದ, ಅಂದರೆ ಈ ಸಲ ಅಂತೂ 10 ದೀಪ ಬಂದಿದ್ದು ಬಿಡ್ರಿ, 10 ದಿನದ ಘಟ ಸ್ಥಾಪನ ಇತ್ತು. ಸೊ ಹೋಗಿದ್ವಿ ನಾವೆಲ್ಲ, ಬಟ್ ಯಾವುದೋ ವಿಡಿಯೋ ತೊಗೊಂಡಿಲ್ಲ ಹೋಗುವಾಗಿಂದ. ಇದಿಷ್ಟು ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೆ ನಾನು, ಲೈಟಿಂಗ್ಸದ್ದು ಅದೊಂದು ಕ್ಲಿಪ್ಪಿಂಗ್ಸ್ ಬಾಕಿ ಇತ್ತು ನನ್ನ ಹತ್ರ. ಸೊ ನೋಡಿರಿ ನಮ್ಮ ಏರಿಯಾ ನೈಟ್ ಹೆಂಗೆ ಕಾಣ್ತೈತೆ ಅಂತ ಹೇಳಿ. ನಮ್ಮ ಮನೆ ಮುಂದಿಂದ್ರೆ ಎಲ್ಲ ಕಡೆ ಏನಂದ್ರೆ ಪಣತಿ ಹಚ್ಚಿಟ್ಟಾರ ಅಥವಾ ದೀಪ ಹಚ್ಚಿಟ್ಟಾರ ಅನ್ನೋ ರೀತಿನ ಕಾಣಿಸಕತ್ತಿತ್ತು ಎಲ್ಲ ಲೈಟಿಂಗ್ಸು. ಸೊ ಚೆನ್ನಾಗಿತ್ತು. ಅದನ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನೋಡ್ರಿ ಸ್ನೇಹಿತರೆ. ಹಾಯ್ ಫ್ರೆಂಡ್ಸ್, ಈಗ ಸಾಯಂಕಾಲ ದೇವಸ್ಥಾನಕ್ಕೆ ಹೊಂಟೀವಿ. ಅಪ್ಪಾಜಿಗೆ ಆರಾಮ ಮಾಡುವ ತಾಯಿ ಅಂತ ಬೇಡ್ಕೊಂಡು, ಎಲ್ಲರನ್ನೂ ಚೆನ್ನಾಗಿಡಂತ ಬೇಡ್ಕೊಂಡು, ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ಒಳ್ಳೇದನ್ನು ಮಾಡಲಿ ಅಂತ ಬೇಡ್ಕೊಂಡು ಬರಲಿಕ್ಕೆ ನಾವು ದುರ್ಗಾದೇವಿ ದೇವಸ್ಥಾನಕ್ಕೆ ಹೊಂಟೇವಿ. ಬರ್ರಿ ಹೋಗಿ ಬರೋಣ ಅಂತ. ಚಲೋ. ನಾನು, ಮಗಳು, ಮಗ, ತನು 4 ಜನ ಹೊರಟಿದ್ವಿ. ಕಾವೇರಿ ಡ್ಯೂಟಿಯಿಂದ ಬಂದಿದ್ಲು, ಬಟ್ ಒಲ್ಲೆಂದ್ಲ ಬರೋಕೆ. ಯಾಕಂದ್ರೆ ಚಿನ್ನು ಮತ್ತು ಆಕೆ ಒಂದ್ಸರಿ ಹೋಗಿ ಬಂದಿದ್ದರು ದುರ್ಗಾದೇವಿ ದೇವಸ್ಥಾನಕ್ಕೆ ಆಗಿರ್ಬೋದು, ಮತ್ತು ಲಕ್ಷ್ಮೀನಾರಾಯಣ ಜಾತ್ರೆಗೆ ಆಗಿರ್ಬೋದು. ಹೀಗಾಗಿ ನಾವು ನೀವು ಹೋಗಿ ಬರ್ರಿ ಅಂತಂದ್ಲು. ಇಲ್ಲಿ ಅವ್ರ ಮನೆಗೆ ಬಂದ್ವಿ. ತಮ್ಮನ ಫ್ರೆಂಡ್ಸ್ ಬಂದಿದ್ದರು, ಅವ್ರದ್ದು ಆಟೋ ಇತ್ತಂತ. ಸೊ ತಮ್ಮ ಅವ್ರದ್ದು ಆಟೋದ ಹೇಳಿದ್ದ, ಅವರು ಬಂದು ಕೂತಿದ್ರು. ಚಹಾ ಕುಡಿದ್ರು ಎಲ್ಲರೂ ಕೂಡ. ನಾವು ಕೂಡ ಚಹಾ ಕೊಟ್ಟರು. ಈಗ ಚಹಾ ಕುಡಿಯತ್ತೀವಿ ನೋಡ್ರಿ ಅವ್ರ ಮನ್ಯಾಗ. ನಮ್ಮ ತನು ನೋಡ್ರಿ ಹೊಸ ಡ್ರೆಸ್ ಹಾಕ್ಕೊಂಡೇ ಬಿಟ್ಲು. ಬರ್ತ್ಡೇ ದಿವಸ ಹಾಕ್ಕೊಳ್ಳಿ ಅಂತವ ಅಂತಂದ್ರೆ ಒಟ್ಟ ಕೇಳಲಿಲ್ಲ, ಶಿಸ್ತು ಅಳಾಕತ್ಬಿಟ್ಟಿದ್ಲಂತ. ಅದಕ್ಕೆ ಅವ್ವ ಯಾವಾಗಾದರೂ ಹಾಕ್ಕೊಳ್ಳೋದೆ ಬಿಡುವ, ಹಾಕ್ಕೊಳ್ಳಿ, ಎಷ್ಟು ಅಳಾಕತ್ತೈತಿ ಹುಡುಗಿ ಹಬ್ಬದ ದಿನ ಅಂತ ಬೈದು ಮತ್ತು ಹೊಸ ಡ್ರೆಸ್ಸ ಹಾಕಿದ್ಲಂತ. ನೋಡ್ರಿ ಹೊಸದನ್ನು ಹಾಕ್ಕೊಂಡಾಳ, ರೆಡಿಯಾಗ್ಯಾಳ. ಫುಲ್ ಅಂದ್ರೆ ಫುಲ್ ಖುಷಿ ರೇಖೆಗೆ ಈ ಥರ ಎಲ್ಲರೂ ಹೋಗೋದಿದ್ರೆ ಮತ್ತು ಈ ಥರ ಹೊಸ ಬಟ್ಟೆ ಅದು ಹಾಕೋದಂದ್ರೆ ಭಾಳ ಖುಷಿ. ಮತ್ತು ಅಪ್ಪಾಜಿ ಬಗ್ಗೆ ಹೇಳಬೇಕಂದ್ರೆ ಹೇಳಿದ ಹಾಗೆ ಅವ್ರಿಗೆ ಎಮರ್ಜೆನ್ಸಿ ವಾರ್ಡ್ ಒಳಗನೆ ಅಡ್ಮಿಟ್ ಮಾಡಿಸ್ಕೊಂಡಿದ್ದಾರೆ ರೀ. ಕೆಲವೊಂದು ಟೆಸ್ಟ್ ಎಲ್ಲ ಮಾಡಕತ್ತಾರ, ಬ್ಲಡ್ ಟೆಸ್ಟ್ ಅದು ಮಾಡಕತ್ತಾರ. ಅದ್ರದ್ದು ರಿಪೋರ್ಟ್ಸ್ ಬಂದ ಮೇಲೆ ಏನನ್ನೋದು ಗೊತ್ತಾಕೈತಿ ಸ್ನೇಹಿತರೆ. ಯಾಕಂದರೆ ಕೇಳ್ತೀರಿ ಅಪ್ಪಾಜಿ ಹೆಂಗದಾರ ಅಂಥೇಳಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡ್ರಿ. ರಿಪೋರ್ಟ್ಸ್ ಎಲ್ಲ ಬಂದಾದ ನಂತರ ಮತ್ತು ನಿಮ್ಗೆ ಅಪ್ಡೇಟ್ ಕೊಡ್ತೀನಂತ ಸ್ನೇಹಿತರೆ. ಸರಿ, ನಾವು ಚಹಾ ಕುಡಿದ್ವಿ. ಚಹಾ ಕುಡ್ದು ಅವ್ರ ಮನೆಯಿಂದ ಹೊರಟ್ವಿ. ಇದು ನಮ್ಮ ಏರಿಯಾ ಒಳಗಿಂದ ತುಳಜಾಭವಾನಿ ದೇವಸ್ಥಾನ ರೀ. ನಮ್ಮ ಮನೆಯಿಂದ ಸ್ವಲ್ಪ ದೂರ ಐತಿ. ಹೀಗಾಗಿ ನಾವು ಆನ್ ದಿ ವೇ ಹೋದ್ರಾಯ್ತು ಅಂಥೇಳಿ. ಇಲ್ಲಿನೂ ಕೂಡ ಜಾತ್ರೆ ರೀ. ನಿಮ್ಗೆ ಹೇಳಿದೆ ನಿನ್ನೆ ಬ್ಲಾಗ್ ಒಳಗೆ ನೋಡಿದ್ರಿ ನೀವು, ಪಲ್ಲಕ್ಕಿ ಬಂದಿತ್ತು ವಿಠಲ್ ದೇವಸ್ಥಾನಕ್ಕೆ. ಸೊ ಇದೇ ದೇವಸ್ಥಾನದ ಶ್ರೀ ತುಳಜಾಭವಾನಿಯ ಪಲ್ಲಕ್ಕಿ ನೋಡ್ರಿ ಅದು. ಈಗೆಲ್ಲ ಜಾತ್ರೆ ಮುಗ್ದಿತ್ತು. ಇವತ್ತು ಅನ್ನಪ್ರಸಾದ ಎಲ್ಲ ಆಗಿತ್ತು ಮಧ್ಯಾಹ್ನ. ಹೀಗಾಗಿ ಎಲ್ಲ ಕ್ಲೀನಿಂಗ್ ನಡೆಸಿದ್ರು ದೇವಸ್ಥಾನದ ಆವರಣಕ್ಕೆ. ಬರ್ರಿ ಒಳಗೆ ಹೋಗಿ ಶ್ರೀ ತುಳಜಾಭವಾನಿಯ ದರ್ಶನ ಮಾಡ್ಕೊಳ್ಳೋಣಂತ. ಮೊದಲೆಲ್ಲ ಬಸ್ಸಿಗೆ ಓಡಾಡ್ತಿದ್ವಿ, ಇದು ಒಂದು ಬಸ್ ಸ್ಟಾಪನ್ನು. ಸೊ ಇಲ್ಲೆಲ್ಲ ಬಂದು ಬಸ್ ತೊಗೊಳ್ತಿದ್ವಿ. ಆವಾಗ ಪ್ರತಿದಿನ ದೇವಿಯ ಒಂದು ದರ್ಶನ ಮಾಡ್ತಿದ್ವಿ. ಈಗ ಎಲ್ಲಿ ಹೊರಗಡೆ ಹೋಗಂಗಿಲ್ಲ, ಬಸ್ಸಿಗೂ ಅಡ್ಡಾಡಂಗಿಲ್ಲ ಮೇನ್ ಅಂದ್ರೆ. ಹೀಗಾಗಿ ಬರೋದು ಅಪರೂಪ ಆಗೈತಿ ತಾಯಿಗೆ. ಅದಕ್ಕೆ ಕ್ಷಮೆ ಇಡವ ತಾಯಿ, ಭಾಳ ದಿನಕ್ಕೆ ಬಂದೇನಿ ಅಂತಲೂ ಕೂಡ ಬೇಡ್ಕೊಂಡೆ ನಾನು. ಸೊ ಮಸ್ತ್ ಅಂದ್ರೆ ಮಸ್ತ್ ಅಲಂಕಾರ ಮಾಡಿದ್ರು ರೀ, ಸಾಕಷ್ಟು ಹೂವಿಂದ ನೋಡಿದ್ರಿ ನೀವು. ಮತ್ತು ಇದು ಪಲ್ಲಕ್ಕಿ ರೀ, ಬೆಳಗ್ಗೆ ಏನು ವಿಠಲ್ ದೇವಸ್ಥಾನ ಕಡೆ ಬಂದಿತ್ತಲ್ಲ ಅದೇ ಪಲ್ಲಕ್ಕಿ. ಸೊ ಮಧ್ಯಾಹ್ನ ಅನ್ನೋರಾಗ ಬಂದು ಇಲ್ಲೇ ಮೆಟ್ಟಿಗೆ ಹತ್ತೈತಿ ದೇವಸ್ಥಾನಕ್ಕೆ. ಇಲ್ಲಿ ಮೆಟ್ಟಿಗೆ ಹತ್ತಿದ ಆದ ನಂತರ ಅನ್ನಪ್ರಸಾದ ಪ್ರಾರಂಭ ಆಗಿರ್ತೈತಿ ಸ್ನೇಹಿತರೆ. ನಾವು ಈವ್ನಿಂಗ್ ಟೈಮ್ ಬಂದೇವೆ, ಅನ್ನಪ್ರಸಾದ ಎಲ್ಲ ಮುಗಿದು ಎಲ್ಲ ಕ್ಲೀನಿಂಗ್ ನಡೆಸಿದ್ರೆ ತೋರಿಸಿದೆ ನಿಮಗೆ ನಾನು.
ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ನಮ್ಮ ತನು ಪುಟಾಣಿನ ಕೈ ಹಿಡ್ಕೊಂಡು ನಡೆದಿದ್ದು ತುಂಬ ಅಂದ್ರೆ ತುಂಬ ರಶ್ ಇತ್ತಿಲ್ಲೇ. ಎಲ್ಲಿ ಬಂದೀವಪ್ಪ ಅಂತಂದ್ರೆ, ಇದು ನಮ್ಮ ಧಾರವಾಡದ ಒಂದು ಬಹಳ ಹಳೆಯದಾದ ಒಂದು ದುರ್ಗಾದೇವಿ ದೇವಸ್ಥಾನ. ಕಿಲ್ಲಾ ದುರ್ಗಾದೇವಿ ಅಂತನ ಪ್ರಸಿದ್ಧಿ ಪಡೆದೈತಿ. ಇದು ಭಾಳನ ಸತ್ಯ ಉಳ್ಳಂಥ ದೇವಿ ಅಂತಲೇ ಹೇಳಬಹುದು. ಇದು ಭಾಳ ಸಿಟಿ ಒಳಗೈತ್ರಿ. ಇದು ಧಾರವಾಡ ಸಿಟಿ ಒಳಗೈತಿ. ಸೊ ನಾವೀಗ ಅಲ್ಲಿಗೆ ಬಂದ್ವಿ. ಸಾಕಷ್ಟು ವರ್ಷ ಅಂದ್ರೆ ನನ್ನ ಲಾಗ್ ಸ್ಟಾರ್ಟ್ ಆದಾಗಿಂದ ಪ್ರತಿ ವರ್ಷ ನಾವು ಘಟಸ್ಥಾಪನಾ ಟೈಮ್ ಒಳಗೆ ಬಂದಿರ್ತೀವಿ. ಬಟ್ ಹಗಲಿ ಟೈಮ್ ಒಳಗೆ ಬಂದು ದರ್ಶನ ಪಡೆದಿದ್ದೆಲ್ಲ ಉಂಟಿಲ್ಲೇ. ನನ್ನ ರೆಗ್ಯುಲರ್ ವ್ಯೂವರ್ ಆದರೆ ಗೊತ್ತಿರಬಹುದು. ಅನ್ನಪ್ರಸಾದ ಕೂಡ ಮಾಡಿ ಹೋಗಿರ್ತಿದ್ವಿ. ಬಟ್ ಈ ಸರಿ ಮನೆಯೊಳಗೆ ಸ್ವಲ್ಪ ಅಸ್ತವ್ಯಸ್ತ ಮತ್ತು ನಾನು ಸ್ವಲ್ಪ ಆರ್ಡ್ರಸ್ಸು, ಹೀಗಾಗಿ ನಮ್ಗೆ ಘಟಸ್ಥಾಪನಾ ಟೈಮ್ನಾಗ ಬರೋಕ್ಕಾಗ್ಲೇ ಇಲ್ಲ. ಇವತ್ತು ಹಬ್ಬದ ದಿವಸ ಬಂದೀನಿ. ಸಾಕಷ್ಟು ರಶ್ ಇತ್ತು ಮತ್ತು ಸಾಯಂಕಾಲ ಟೈಮ್ ಕೂಡ ಆಗಿತ್ತಲ್ರಿ, ಇನ್ನೂ ಕೂಡ ರಶ್ ಇತ್ತು. ಬಟ್ ವಾತಾವರಣ ಮಾತ್ರ ತಂಪಂದ್ರೆ ತಂಪಿತ್ತು. ಈ ಟೈಮ್ ಒಳಗೆ ದೇವರ ಒಂದು ದರ್ಶನ ಮಾಡೋದಂದ್ರೆ ಭಾಳನ ಖುಷಿ ಕೊಡ್ತೈತ್ರಿ ಮನಸ್ಸಿಗೆ. ನಾವು ಕೂಡ ಬಂದು ಪ್ರದಕ್ಷಿಣೆ ಹಾಕ್ಕೊಂಡು ದರ್ಶನ ಮಾಡಿಕೊಂಡು ಇಲ್ಲೇ ಎಣ್ಣೆ ದೀಪ ಹಚ್ಚಕತ್ತೀನಿ ನೋಡ್ರಿ. ನಾನು ಗಟ್ಟ ಟೈಮ್ನಾಗಂತೂ ಆಗಲಿಲ್ಲ ಬಂದು ಹಚ್ಚಕ್ಕೆ. ಬಟ್ ಇಲ್ಲೇ ನಾ ಹಚ್ತಾ ಇದ್ದೀನಿ ನೋಡ್ರಿ. ಇವತ್ತು ಬಂದು ದೀಪ ಎಲ್ಲ ಹಚ್ಚಿ ಮತ್ತು ಊದಿನ ಕಡ್ಡಿ ಕರ್ಪೂರ ಎಲ್ಲ ಮಾಡಿದ್ವಿ. ಇವತ್ತು ಹಬ್ಬ ಆದ್ದರಿಂದ ಸುತ್ತಮುತ್ತಲ ದೇವಸ್ಥಾನದಿಂದ ಉಡಿ ತುಂಬಕ್ಕೂ ಕೂಡ ಬಂದಿದ್ದರು ದೇವಿಗೆ. ಡೊಳ್ಳೋದು ಎಲ್ಲ ತೊಗೊಂಡು ಬಂದಿದ್ದರು. ಸಾಕಷ್ಟು ಏರಿಯಾದಿಂದ ಜನ ಬಂದಿದ್ದರು. ನೋಡ್ತಾ ಇರ್ಬೋದು ನೀವು. ಇವರೆಲ್ಲ ಒಂದೊಂದು ಏರಿಯಾದಿಂದ ಬಂದಂಥ ಭಕ್ತಾದಿಗಳಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಇಷ್ಟೆಲ್ಲ ಆದಮೇಲೆ ದರ್ಶನ ದೀಪ ಎಲ್ಲ ಆದಮೇಲೆ ಇಲ್ಲಿ ಗುಡಿ ಆವರಣದೊಳಗೆ ಎಲ್ಲ ದೇವರುಗಳು ಅದಾರ್ರಿ. ಅಂದ್ರೆ ಆಂಜನೇಯ ಆಗಿರ್ಬೋದು, ಗಣೇಶ ಆಗಿರ್ಬೋದು, ಬನ್ನಿ ಮಹಾಕಾಳಿ ಆಗಿರ್ಬೋದು, ಎಲ್ಲ ಒಂದು ದೇವಸ್ಥಾನ ಪುಟಾಣಿ ಗುಡಿಗಳದಾವು. ಆ ಎಲ್ಲ ಗುಡಿಗಳಿಗೂ ಕೂಡ ನಾವು ನಮಸ್ಕಾರ ಮಾಡಿದ್ವಿ. ಮೇನ್ ಅಂದ್ರೆ ಬನ್ನಿ ಗಿಡ ಈ ಒಂದು ದಸರಾದಲ್ಲಿ ತುಂಬಾ ಪ್ರಾಮುಖ್ಯತೆ ಹೊಂದಿರ್ತೈತಿ ಬನ್ನಿ ಗಿಡ. ಆ ಒಂದು ಬನ್ನಿ ಗಿಡಕ್ಕೂ ಕೂಡ ನಾವು ನಮಸ್ಕಾರ ಮಾಡಿದ್ವಿ. ನಮ್ಮ ತನು ಪುಟಾಣಿಗೂ ಎಲ್ಲನೂ ಒಂದೊಂದು ಹೇಳ್ತಾ ಆಕಿಗೂ ಎಲ್ಲ ಅದನ್ನು ಕಲಿಸ್ಕೊಡ್ತಾ ಹೋಗ್ತೀವಿ ನಾವು. ಆಕಿಗೂ ತುಂಬಾ ಇಂಟ್ರೆಸ್ಟ್ ಆ ಥರ ಎಲ್ಲ ಮಾಡ್ತಾಳೆ, ಹೇಳಿದ್ದು ಅಲ್ಲ ಅನ್ನಂಗಿಲ್ಲ. ಸೊ ಎಲ್ಲ ದರ್ಶನ ಮಾಡ್ಕೊಂಡ್ವಿ ಮತ್ತು ಅಲ್ಲೆಲ್ಲ ಹಣ್ಣು ಕಾಯಿ ತೊಗೊಂಡಿದ್ವಲ್ಲ, ಅಲ್ಲೆಲ್ಲ ಬ್ಯಾಗಿಗೆಲ್ಲ ಹಾಕಿಸ್ಕೊಂಡು ಅವ್ರಿಗೆ ಬರ್ತಾ ದುಡ್ಡು ಕೊಟ್ಟು ಮತ್ತು ಸ್ವಲ್ಪ ಹೊತ್ತು ಕೂತೀವಿ ರೀ. ಅಲ್ಲೆನ ಒಂದು 5 ನಿಮಿಷ ಕೂತ್ವಿ. ನೋಡ್ರಿ ಎಷ್ಟು ಸ್ವಲ್ಪ ಮಬ್ಬ ಆಯ್ತು ಈಗ. ಮತ್ತು ಈಗ ಲೈಟಿಂಗ್ಸ್ ಇನ್ನೂ ಚೆನ್ನಾಗಿ ಕಾಣ್ಸಕತ್ತಾವ ನೋಡ್ರಿ. ಸ್ವಲ್ಪ ಹೊತ್ತು ಕುಂತಾದ ನಂತರ ಮತ್ತು ನಾವು ಅಲ್ಲಿಂದ ಹೊರಟ್ವಿ. ಆಟೋ ನಿಲ್ಲಿಸಿ ಹೋಗಿದ್ವಿ ನಾವು. ಯಾಕಂದ್ರೆ ನಾವು ಇಲ್ಲಿಂದ ಮತ್ತು ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗೋದಿತ್ತು. ಈ ಒಂದು ದಸರಾ ಟೈಮ್ ಒಳಗೆ ನಮ್ಮ ಧಾರವಾಡದ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದ ವತಿಯಿಂದ ಭಾಳ ಅಂದ್ರೆ ಭಾಳ ವಿಜೃಂಭಣೆಯ ಜಾತ್ರೆ ಆಗ್ತೈತ್ರಿ. ಈ ಒಂದು ಜಾತ್ರೆ 1 ತಿಂಗಳವರೆಗೂ ಇರ್ತೈತಿ. ಹೆಂಗಪ್ಪ ಜಾತ್ರೆ ಅಂದ್ರೆ, ಒಂದು ಮನೆ ಸಂಸಾರಕ್ಕೆ ಏನು ಬೇಕಲ್ಲ, ಆ ಒಂದು ಸಂಸಾರಕ್ಕೆ ಬೇಕಾದಂಥ ಪ್ರತಿಯೊಂದು ವಸ್ತು ಈ ಜಾತ್ರೆ ಒಳಗೆ ಸಿಗ್ತಾವ್ರಿ. ಈ ಜಾತ್ರೆಗೋಸ್ಕರನ ಸಾಕಷ್ಟು ಜನ ಕಾಯ್ತಿರ್ತಾರಂತಲೇ ಹೇಳ್ಬೋದು. ರೊಟ್ಟೆ ಕೊಮ್ಮನ್ಗೆ ಆಗಿರ್ಬೋದು, ದೋಸೆ ತವ, ಪಡ್ಡಿನ ತವ, ಚೊಂಗೆ ಮಣಿ ಮತ್ತು ರೊಟ್ಟಿ ತವೆಗಳು, ಪ್ರತಿಯೊಂದು ಕೊಡ್ಲಿ, ಕುಡುಗೋಲು, ಪಾತ್ರೆಗಳು, ಬಟ್ಟೆಗಳು ಮತ್ತು ಕಟ್ಗೆ ಇವು ಸಂಡ್ಗೆ ಮಣಿ ಆಗಿರ್ಬೋದು, ಸಾನ್ಗೆ ಒಟ್ಟು ಪ್ರತಿಯೊಂದೂ ಈ ಜಾತ್ರೆ ಒಳಗೆ ಸಿಗ್ತಾವೆ. ಅಲ್ಲಿಗೆ ನಾವು ಬಂದ್ವಿ. ಬರೋದ್ರೊಳಗೆ ಒಂದು ದುರ್ಗೆಯ ಒಂದು ಮೆರವಣಿಗೆ ಹೊಂಟಿತ್ತಿಲ್ಲಿ ಒಂದು ಏರಿಯಾದಿಂದ. ದುರ್ಗಾನೇನು ಕೂಡಿಸ್ತಾರಲ್ರಿ ಈ ಒಂದು ದಸರಾ ಒಳಗೆ, ಅದು ಒಂದು ಪ್ರಾಮುಖ್ಯತೆ ಪಡೆದೈತಿ. ಕಲ್ಕತ್ತಾ ಕಡೆ ಎಲ್ಲ ತುಂಬಾ ಪ್ರಸಿದ್ಧಿ. ಇಲ್ಲಿನೂ ಕೂಡ ಕೆಲವೊಂದು ಜನ ಈ ಒಂದು ಆಚರಣೆಯನ್ನು ಮಾಡ್ತಾರೆ. ಆ ದುರ್ಗೆಯ ಒಂದು ಮೆರವಣಿಗೆ ಕೂಡ ನಮ್ಗೆ ಬರ್ತಾ ಸಿಕ್ತು. ದುರ್ಗೆಯ ದರ್ಶನ ಕೂಡ ಮಾಡ್ಕೊಂಡು ಈಗ ನಾವು ಲಕ್ಷ್ಮೀನಾರಾಯಣ ಗುಡಿ ಹತ್ತ ಹೊಂಟೀವಿ. ನೋಡ್ತಾ ಇರ್ಬೋದು. ಮತ್ತು ಈ ಡ್ರೆಸ್ ಬಂದುಬಿಟ್ಟು ಮೊನ್ನೆನ ಹುಬ್ಳಿಗೆ ನಾನು ಟೇಲರ್ ಹತ್ರ ಹೋಗಿದ್ನಲ್ರಿ, ಅಲ್ಲೇ ಇಟ್ಟಿದ್ದು, ತಂದಿದ್ದಿಲ್ಲ. ಮತ್ತು ಇವತ್ತು ಹೆಂಗೂ ಹಬ್ಬ ಐತಂತ ಹಾಕ್ಕೊಂಡೀನಿ. ವೈನ್ ಕಲರಲ್ಲೇ ಹೆಂಗೈತಿ ಹೇಳ್ರಿ ಸ್ನೇಹಿತರೆ. ಇದು ನೋಡ್ರಿ ಲಕ್ಷ್ಮೀನಾರಾಯಣ ದೇವಸ್ಥಾನ. ಇಲ್ಲಿ ಲಕ್ಷ್ಮಿ ಮತ್ತು ನಾರಾಯಣ ಮೂರ್ತಿ ಐತಿ, ಅಂದರೆ ಶಿಲೆಗಳದಾವ. ಈ ಒಂದು ದಸರಾ ಟೈಮ್ ಒಳಗೆ 9 ದಿನ 9 ಅವತಾರಗಳನ್ನು ಶೃಂಗಾರ ಮಾಡಿರ್ತಾರೆ ಆ ಒಂದು ಸ್ಟ್ಯಾಚ್ಯೂಗಳಿಗೆ ಅಂತ ಹೇಳ್ಬೋದು, ಆ ಮೂರ್ತಿಗಳಿಗಂತಲೇ ಹೇಳ್ಬೋದು. ಭಾಳ ಅಂದ್ರೆ ಭಾಳ ವಿಜೃಂಭಣೆಯಿಂದ ಒಂದೊಂದು ದಿನ ಒಂದೊಂದು ಶಿವ ಪಾರ್ವತಿ ಆಗಿರ್ಬೋದು, ಕೃಷ್ಣ ರುಕ್ಮಿಣಿ ಆಗಿರ್ಬೋದು, ಪದ್ಮ ಶ್ರೀನಿವಾಸ ಆಗಿರ್ಬೋದು, ಲಕ್ಷ್ಮೀನಾರಾಯಣ ಆಗಿರ್ಬೋದು. ಈ ರೀತಿ ಇವತ್ತು ಪದ್ಮ ಶ್ರೀನಿವಾಸರ ದರ್ಶನ ಅಲಂಕರಣ ಆಗಿತ್ತು.
ಸೊ ನನ್ನ ಮಗಳ ಪದ್ಮ ಶ್ರೀನಿವಾಸ್ ಅನ್ನೋದ್ಲೆ ನನ್ನ ಮಗ ನೋಡಿ ನಗಾಕತ್ತಿದ್ಲು. ನನ್ನ ಹೆಸರು ಪದ್ಮ ಆದ್ರಿಂದ. ಸೊ ಮಕ್ಳು ಒಂದು ಟೈಪ್ ಅಂತಲೇ ಹೇಳ್ಬೋದು ರೀ. ಈ ರೀತಿಯಾಗಿ ಎಷ್ಟು ನೋಡ್ರಿ ಎಷ್ಟು ಮುದ್ದಾಗಿ ಅಲಂಕಾರ ಮಾಡ್ಯಾರ. ನೀವು ಕೂಡ ದರ್ಶನ ಮಾಡ್ಕೊಂಡು ಬಿಡ್ರಿ. ಇದು ಕೂಡ ಭಾಳ ಪುರಾತನವಾದ ಒಂದು ದೇವಸ್ಥಾನ ನಮ್ಮ ಧಾರವಾಡದ್ದು. ಮತ್ತು ದಸರಾದ ವೈಭವ ಅಂತಲೇ ಹೇಳ್ಬೋದು ಈ ದೇವಸ್ಥಾನದ್ದು. ಭಾಳ ಅಂದ್ರೆ ಭಾಳ ವಿಜೃಂಭಣೆ ಸಡಗರದಿಂದ ಈ ಒಂದು ದೇವಸ್ಥಾನದ ಜಾತ್ರೆ ನಡೀತೈತೆ ಸ್ನೇಹಿತರೆ. ಸ್ನೇಹಿತರೆ ಜಾತ್ರೆ ಅಂತೂ ಸೂಪರಾಗಿತ್ತು. ಬಟ್ ವಿಡಿಯೋ ತೊಗೊಳ್ಳೋ ಅಷ್ಟು ಇದಿರಲಿಲ್ಲ. ತುಂಬ ಅಂದ್ರೆ ತುಂಬ ರಶ್ ಇತ್ತು. ಅದ್ರೊಳಗೆ ಅಡ್ಡಾಡ್ತಾ ನಾವು ಕೂಡ ತರುಣಿಗೊಂದು ಬ್ಯಾಟ್ ಬಾಲು, ನಮ್ಮ ತನುಗೊಂದು ಗೊಂಬೆ, ಹಾಗೇನೆ ನನ್ನ ಮಗಳ ಒಂದು ಬ್ರಾಸ್ಲೆಟು, ಹೀಗೆಲ್ಲ ಏನೇನೋ ತೊಗೊಳ್ತಾನ ಆಲೂ ಟ್ವಿಸ್ಟರು, ಕಡಲೆ ಮಸಾಲೆ ಎಲ್ಲ ತಿನ್ಕೊಂತನ ಎಲ್ಲ ಸ್ವಲ್ಪ ಪರ್ಚೇಸಿಂಗ್ ಮಾಡಿಕೊಂಡು ನಾವು ಗಾಂಧಿ ಚೌಕಿಗೆ ಬಂದ್ವಿ. ಗಾಂಧಿ ಚೌಕಲ್ಲಿ ಒಂದು ದುರ್ಗೆಯ ಒಂದು ಪ್ರತಿಷ್ಠಾಪನೆ ಮಾಡಿದ್ರು. ನೋಡಿದ್ರಿ ನೀವು. ಅಲ್ಲಿ ಕೂಡ ದರ್ಶನ ಮಾಡಿಕೊಂಡು ಗಾಂಧಿ ಚೌಕಲ್ಲಿರುವಂಥ ಪಾನಿಪುರಿ ಸ್ಟಾಲಿಗೆ ಬಂದು ನನ್ನ ಮಗ ಎಲ್ಲರಿಗೂ ಶೇವ್ ಪುರಿ ಆರ್ಡ್ರ್ ಮಾಡಿದ್ದ. ಮತ್ತು ಅಲ್ಲೇ ಶೇವ್ ಪುರಿ ತಿನ್ಕೊಂಡು ಇನ್ನೇನು ಹೊರಡಬೇಕಂದ್ವಿ. ಬಟ್ ಮಕ್ಕಳದ್ದು ಒಂದೇ ಹಠ, ಜೋಕಾಲಿನೂ ಆಡೋದ ಅಂಥೇಳಿ. ಮತ್ತು ಏನು ಮಾಡೋದ್ರಿ, ಹಬ್ಬ ಬೇರೆ, ಮಕ್ಕಳು ಮತ್ತು ಹಠ ಮಾಡಕತ್ತಾರಂತ ಹೇಳಿ ಹೆಂಗೂ ಬಂದಿದ್ವಲ್ಲ ಅಂದ್ಬಿಟ್ಟು ನಾನು ಅವ್ರಿಗೆ ಇಲ್ಲೇ ಕರ್ಕೊಂಡು ಬಂದೆ. ಇದು ನಮ್ಮ ಧಾರವಾಡದ ಅದು ತರಕಾರಿ ಮಾರ್ಕೆಟ್ ರೀ ಇದು ಆ್ಯಕ್ಚುಲಿ. ಈ ಮಾರ್ಕೆಟಲ್ಲೇ ಒಂದು ಸೈಡಿಗೆ ಈ ರೀತಿ ಎಲ್ಲ ಜೋಕಾಲಿಗಳು ಬಂದಿದ್ವು ನೋಡ್ರಿ. ಏನೇನೋ ಹೆಸರಿದಾವಪ್ಪ ಆದರೂ ಎಲ್ಲ. ಸೊ ಎಲ್ಲ ಬಂದಿದ್ವು. ದೊಡ್ಡದು ನೋಡ್ರಿ, ಎಷ್ಟೊಂದು ದೊಡ್ಡವು ಬಂದಾವ. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರು. ಇವ ಅಟ್ರ್ಯಾಕ್ಟ್ ಮಾಡ್ತಾವ್ರಿ ಮಕ್ಕಳಿಗೆ. ಮತ್ತು ಮಕ್ಕಳು ಹಠ ಮಾಡಿದ್ಮೇಲೆ ನಾವು ಏನು ಮಾಡೋಕ್ಕೆ ಬರೋಂಗಿಲ್ಲ. ನಡ್ರಿ ಅಂಥೇಳಿ ಕರ್ಕೊಂಡು ಬಂದೆ. ನನ್ನ ಮಗ ಮಾತ್ರ ನಾನು ದೊಡ್ಡ ತೊಟ್ಲ ಆಡವ ಅಂತ ಅವನು. ನನಗರ ಅದನ್ನು ಕೇಳೇ ಹೆದ್ರಿಗೆ ಬರಾಕತ್ತಿತ್ತು. ಅಷ್ಟು ದೊಡ್ಡದ್ರೊಳಗೆ ಹೆಂಗೆ ಇದನ್ನು ಮಾಡೋದು ಅಂಥೇಳಿ ಭಯ ಅನ್ನಿಸ್ತೈತೆ ರೀ ಸ್ನೇಹಿತರೆ. ಅವ್ರಿಗೆ ಅನ್ಸಂಗಿಲ್ಲ, ನಮಗೆ ಭಯ ಅನ್ನಿಸ್ತೈತಿ. ಸೊ ನನಗರ ಅದನ್ನು ಬರೀ ಅವ್ನು ನೋಡೇನ ತಲೆ ಚಕ್ರ ಬಂದಂಗೆ ಆಗ್ತೈತೆ, ಅಷ್ಟು ದೊಡ್ಡವಿದ್ದು ಸ್ನೇಹಿತರೆ ಅವು. ಮತ್ತು ನನ್ನ ಮಗಳು ಯಾಕೋ ಇಂಟ್ರೆಸ್ಟ ತೋರಿಸ್ಲಿಲ್ಲ. ನನ್ನ ಮಗ ಮಾತ್ರ ಭಾಳ ಅಂದ್ರೆ ಭಾಳ ಕನ್ವಿನ್ಸ್ ಮಾಡಕ್ಕೆ ನೋಡಿದ ಆಕೆಗೆ. ಏನಾಗಂಗಿಲ್ಲ ಬಾ ಅಕ್ಕ, ಅದನ್ನ ಆಡೋಣ ಬಾ ಅಕ್ಕ, ಇದನ್ನ ಆಡೋಣ ಬಾ ಅಕ್ಕ ಅಂತ. ಯಾಕೋ ಆಕೆ ಮನಸ್ಸು ಮಾಡಲೇನೇ ಇಲ್ಲ. ಹಂಗೆ ಆಕೆಗೆ ಫಟಾಯ್ಸಕತ್ತಿದ್ದ ಅಂತಲೇ ಹೇಳ್ಬೋದು. ನೋಡಿಲ್ಲ ಏನಾಗಂಗಿಲ್ಲ, ನೋಡ್ರಿ ಹೆಂಗೆ ಮಾಡಕತ್ತಾನ. ಏನು ಹೇಳಿದ್ರು ಆಕೆ ಯಾಕೋ ಅಲ್ಲೇ ಅಂದ್ಲು. ಬಿಡವ್ವ ನನಗೆ ಕೊಡು ರೊಕ್ಕ, ನಾ ಹೊಕ್ಕೀನಿ ಅಂದ ಈ ದೊಡ್ಡ ತೊಟ್ಲ ಆಡವಂತವ. ಸರಿ ಬಿಡಪ್ಪ ಆಡಿ ಅಂತಿ, ಬಾ ಒಂದು ಫೋಟೋರ ತೊಗೊಳ್ಳೋಣ ಎಲ್ಲರೂ ಅಂತಂದು ನಾ ಇಲ್ಲೇ ಸೆಲ್ಫಿ ತೊಗೊಳಕತ್ತೀನಿ. ಎಲ್ಲ ಗುಡಿಗೆ ಅಡ್ಡಾಡಿ ಬಂದಿನೆಲ್ಲ, ಸಿಕ್ಕಾಪಟ್ಟಿ ಕುಂಕುಮ ಎಲ್ಲ ಹತ್ಬಿಟ್ಟೈತ್ರಿ. ಅದನ್ನು ಒರೆಸ್ಕೊಳಕತ್ತಿದ್ದೆ. ಮತ್ತು ನಮ್ಮ ತನು ನಾ ಅದನ್ನು ಆಡ್ತೀನಿ ಅನ್ನಕತ್ಲು. ಇದು ಕೊಳ್ಳೊಳಗೆ ಹಾಕೊಂಡಾಳು ನೋಡ್ರಿ. ಇದನ್ನು ತೋರಿಸ್ತೀನಿ, ಇದನ್ನು ತೊಗೊಂಡ್ಲಕ್ಕಿ. ಮತ್ತು ಇದನ್ನು ಗಾಡಿದು ಆಡ್ತೀನಿ ಅಂದ್ಲು. ಆಕೆಗೆ ಆಡ್ಸಕ್ಕೆ ಇಲ್ಲಿ ನಿಂತಾಳೆ. ಇದು ಮುಗಿದಾದ ತಕ್ಷಣ ನಮ್ಮ ತನುನ ಹತ್ಸಿದ್ವಿ ನಾವು. ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಮಾಡಿದ್ಲಕ್ಕಿ. ಆಗಲೇ ಅದ್ರೊಳಗೆ ಒಂದು ಫ್ರೆಂಡೂ ಮಾಡ್ಕೊಂಬಿಟ್ಲು. ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು. ಬಟ್ ದುಬಾರಿ ರೀ, ಇದಕ್ಕೆ ನಾ 50 ರೂಪಾಯಿ. ಬಟ್ ಏನು ಒಂದು 5 ನಿಮಿಷ ಅಷ್ಟೇ ನೋಡ್ರಿ. ಒಂದು 10 ನಿಮಿಷ ಆಡ್ಸಿದ್ರೆ ಪಾಪ ಅವಕ್ಕೂ ಖುಷಿ ಆಗ್ತೈತಿ. ಕೊಟ್ಟಿದ್ದ ರೊಕ್ಕಕ್ಕೂ ನಮಗೂ ಸಮಾಧಾನ ಆಗ್ತೈತಿ. ಏನಿಲ್ಲ, ಒಂದು 5 ನಿಮಿಷ ಅಷ್ಟೇ ಆಡಿಸಿದ್ರು ಅಷ್ಟೇ. ನೋಡ್ರಿ ಕೂತಾಳು ನಮ್ಮ ತನು. ಸಖತ್ ಎಂಜಾಯ್ ಮಾಡಿದ್ಲು ಅಂತಲೇ ಹೇಳ್ಬೋದು ಬಿಡ್ರಿ. ಆಗಲೇ ಫ್ರೆಂಡ್ಸ್ ಆಗಿಬಿಟ್ಟಿದ್ರು ಅವರಿಬ್ಬರು ಕೂತ್ಕೊಂಡು. ನೋಡ್ರಿ ಆಕಿ ಖುಷಿ. ಈ ಖುಷಿ ಮುಂದೆ ಎಲ್ಲನೂ ವ್ಯರ್ಥ ಅಂತಲೇ ಹೇಳ್ಬೋದು, ಸುಳ್ಳು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ತುಂಬಾ ನಮಗೂ ಸಮಾಧಾನ ಆಗ್ತೈತೆ ಮಕ್ಕಳು ಖುಷಿ ಪಟ್ರೆ.
ಸೊ ಈ ಕಡೆ ಈಕಿಗೆ ಇದನ್ನ ಆಡ್ಸಕತ್ರ ನನ್ನ ಮಗ ಆಗಲೇ ದೊಡ್ಡದು ತೊಟ್ಲ ಹತ್ತಿಬಿಟ್ಟಿದ್ದ. ಅವನಿಗೆ ಒಬ್ಬರು ಲೇಡಿ ಇದ್ರು, ಅವ್ರಿಗೆ ಇಬ್ಬರು ಮಕ್ಕಳು, ಅವರೊಬ್ಬರು ಹೊಂಟಿದ್ರು ಸಿಸ್ಟರ್. ಅವ್ರಿಗಿನ್ನ ಹೇಳದೆ ಸ್ವಲ್ಪ ನೋಡ್ಕೋತೀರಿ, ನಿಮ್ಮ ಜೊತೆನೇ ಕುಂದರ್ಸ್ಕೋರಿ ಇವನಿಗೆ ಅಂತೇಳಿ. ಎಷ್ಟಾದರೂ ಭಯ ಅನ್ನಿಸ್ತೈತೆ ರೀ ನನಗೆ ಒಬ್ಬನ ಕಳ್ಸಕ್ಕೆ. ಹೇಳಿದ್ರೆ ಕೇಳವಲ್ನಾಗಿದ್ದು, ನಾವು ಹೋಗಾವ ಅಂದ್ರೆ ಹೋಗಾವ ಅಂತ. ಮತ್ತು ಅವ್ರಿಗೇನೆ ಹೇಳಿದೆ, ಇಲ್ಲ ನಿಮ್ಮ ಜೊತೆನೇ ಕುಂದರ್ಸ್ಕೊಳ್ರಿ, ಸ್ವಲ್ಪ ನೋಡ್ರಿ ಅವನಿಗೆ ಅಂಥೇಳಿ. ಪಾಪ ಅವ್ರ ಜೊತೆನ ಕುಂದರ್ಸ್ಕೊಂಡಿದ್ರು. ಅವರಿಬ್ಬರು ಮಕ್ಕಳು ಮತ್ತು ನನ್ನ ಮಗ ಮತ್ತು ಅವರು ಒಂದು ತೊಟ್ಲದೊಳಗೆ ಕೂತಿದ್ದರು ರೀ ಅವರು. ಆವಾಗ ನನಗೆ ಸಮಾಧಾನ ಆಯ್ತು. ನನ್ನ ಮಗಳು ಹೇಳಿದ್ಲಿಲ್ಲ ತಗೋ ಅವ್ರ ಜೊತೆನ ಕೂತಾನಂತ. ಮತ್ತು ಅವರು ಕೂಡ ಹಾಯ್ ಮಾಡಿದ್ರು ನೋಡ್ರಿ. ಇದ ತೊಟ್ಲದೊಳಗೆ ಕೂತಿದ್ದ, ಅದೊಂದು ಸಮಾಧಾನ. ಈ ತೊಟ್ಲ ಮಾತ್ರ ₹100 ರೀ. ಆದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಡ್ಸಿದ್ರು ಇವರಿಗೆ. ಒಂದು 10-12 ನಿಮಿಷರ ಆಡ್ಸಿದ್ರು, ಸಖತ್ ಆಡ್ಸಿದ್ರು ಬಿಡ್ರಿ. ಅದೊಂದು ಸಮಾಧಾನ ಆಯ್ತು ನೋಡ್ರಿ. ಅವನು ಕೂಡ ಮಸ್ತ್ ಎಂಜಾಯ್ ಮಾಡಿದ, ಖುಷಿಪಟ್ಟ. ಮತ್ತೇನು ರೀ, ಮಗಳು ಯಾಕೋ ಒಲ್ಲೆ ಅಂದ್ಲ, ಸರಿ ಬಿಡುವ ಬ್ಯಾಡ ಹಂಗಾರ ಅಂತಂದು ಬಿಟ್ವಿ. ಸೊ ಮಗ ಮಾತ್ರ ಆಡಿ ಬಂದ ನೋಡ್ರಿ ಸ್ನೇಹಿತರೆ. ಸೊ ಈ ರೀತಿಯಾಗಿ ಮತ್ತು ಇನ್ನೇನು ಇಲ್ಲೇನು ಮಾಡಲಿಲ್ಲ. ಇಲ್ಲೇನ ಕಾಲ್ ಮಾಡಿದ್ವಿ, ಆಟೋ ಬಂದಿತ್ತು. ಸೊ ಆಟೋ ಅವತ್ತು ಬನ್ನಿ ಕೊಡು ಹಬ್ಬ, ನಮಸ್ಕಾರ ಮಾಡ್ತಾನ ಎಲ್ಲರಿಗೆ ಬನ್ನಿ ಕೊಡಾಕತ್ತೀವಿ ನೋಡ್ರಿ. ಬರ್ರಿ ಬನ್ನಿ ಕೊಟ್ಟು ಬಂಗಾರದಂಗಿರೋಣ ಅಂತ ಸ್ನೇಹಿತರೆ. ಸಾವಕಾಶ ಅಮ್ಮದಳಿಂದ ನಡಿ ಬನ್ನಿ ಕೊಟ್ಟು ಬಂಗಾರದಂಗ, ಬಂಗಾರ ಕೊಟ್ಟು ಬಂಗಾರದಂಗ, ಏನರ ಕೊಟ್ಟು ಬಂಗಾರ ಅಲ್ಲ, ಏನರ ಕೊಟ್ಟು ಬಂಗಾರದಂಗ ಇರೋಣ. ಮೋಸ್ಟ್ ಸೀನಿಯರ್ ಅನ್ನ ಚಟು ನೀನು? ಸೀನಿಯರ್ ನಾನ. ಯಾರ್ದಾರ ನಾನು ಎದಕ್ಕೆ ಹೇಳ್ದ ಹೇಳಿದೆ ಹೋದಿಲ್ಲ ಅದನ್ನು ಹಾಕೋತಾಳ. ಯಾಕತ್ತನೋ